ವೆಲ್ಕಮ್. ಪ್ರೇಮ ಕಿಚನ್ಗೆ ಸ್ವಾಗತ. ಇವತ್ತು ಸಣ್ಣ ಕಟ್ ಮಾಡಿ ಮನೆ ಖಾರದ ಪುಡಿ ಹಾಕಿ ಅಂದರೆ ಸಾಂಬಾರು ಪೌಡ್ರು, ಬೇಳೆ ಸಾಂಬಾರು ಪೌಡ್ರ್ ಹಾಕಿ ಬಾತ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಪ್ರೇಮ ಕಿಚನ್ಗೆ ಸ್ವಾಗತ. ನಾನಿವತ್ತು ತರಕಾರಿ ಹಾಕಿ ಹಸಿ ಅವರೆಕಾಳು ಸೀಸನ್ ಹಸಿ ಅವರೆಕಾಳು ಹಾಕಿ ಬಾತ್ ಮಾಡ್ತಾಯಿದ್ದೀನಿ. ತರಕಾರಿ ಮಕ್ಕಳು ತಿನ್ನಲ್ಲ ಅಂತ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ತರಕಾರಿ ಮತ್ತು ಟೊಮೊಟೊ ಒಂದೆರಡು, ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದೆರಡು, ಚಕ್ಕೆ ಒಂದೆರಡು, ಲವಂಗ ಒಂದು 4, ಹೂವು, ಏಲಕ್ಕಿ, ಪಲಾವ್ ಎಲೆ ಮತ್ತು ಕಸ್ತೂರಿ ಮೇಥಿ ಸ್ವಲ್ಪ, ಅವರೆಕಾಳು ಒಂದು ಬಟ್ಲು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ ಮೆಂತ್ಯ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಸ್ಟವ್ ಹಚ್ಕೊತೀನಿ. ಆಲ್ರೆಡಿ 2 ಸ್ಪೂನು ಎಣ್ಣೆ, 2 ಸ್ಪೂನು ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಕಾದಿದೆ. ಇವಾಗ ಮೊದಲಿಗೆ ಚಕ್ಕೆ, ಲವಂಗ ಮತ್ತು ಅನಾನಸ್ ಹೂವು ಹಾಕೊಂಬಿಡೋಣ. ಏಲಕ್ಕಿ, ಇದು ಪತ್ರೆ, ಪಲಾವ್ ಎಲೆ, ಹಸಿರು ಮೆಣಸಿನ್ಕಾಯಿ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅವರೆಕಾಳು ಹಾಕೋತಾಯಿದ್ದೀನಿ. ಒಗ್ಗರಣೆಗೆ ಒಂದು ಬಟ್ಲು ಅವರೆಕಾಳು ಚಿಕ್ಕ ಬೌಲ್ ಅಂತ ಇದ್ದೀನಿ. ಸ್ವಲ್ಪ ಒಗ್ಗರಣೆ ಎಲ್ಲ ಬೇಯಿಸಿದ್ದು, ಯಾಕೆಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಚಿಕ್ಕ ಎಲ್ಲ ಅವರೆಕಾಳು, ಅದಕ್ಕೆ ಬೇಯಬೇಕು. ಸ್ವಲ್ಪ ಫ್ರೈ ಆಗಲಿ. ಇವಾಗ ತರಕಾರಿ ಹಾಕೊಂಬಿಡೋಣ. ತರಕಾರಿ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಮಕ್ಕಳು ಹಾಕ್ಬಿಡ್ತಾರೆ ಅಂತ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಟೊಮೊಟೊ ಎಲ್ಲಾದರೂ ಫ್ರೈ ಮಾಡಿದ್ದೀನಿ. ತರಕಾರಿ ಫ್ರೈ ಆಗ್ತಾಯಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ತರಕಾರಿ ಕಲರು ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅದು ಕಲರ್ ಚೇಂಜ್ ಆಗಿರುತ್ತೆ. ಸ್ವಲ್ಪ ಹಾಕೊಂಡಿದ್ದೀನಿ, ಆಮೇಲೆ ಹಾಕಿದ್ದೀನಿ. ಸಾಲ್ಟ್ ಹಾಕೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ 3 ಗ್ರೈಂಡ್ ಮಾಡ್ಕೊಂಡ್ರೆ ಪೇಸ್ಟ್ ಹಾಕ್ತಾಯಿದ್ವಿ. ಫ್ರೈ ಮಾಡ್ಕೊಳ್ಳೋದು ಎಲ್ಲದು. ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಒಂದು ಪಾತ್ರೆಯಲ್ಲಿ ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ, ಬೇಗ ಆಗಲಿ ಅಂತ. ಮಕ್ಕಳಿಗೆಲ್ಲ ತಿಂಡಿಗೆ ಲೇಟ್ ಆಗುತ್ತೆ, ಸ್ಕೂಲ್ಗೆ ಹೋಗ್ಬೇಕಲ್ಲ, ಹಾಗಾಗಿ ಆಲ್ಮೋಸ್ಟ್ ತರಕಾರಿ ಬೇಯ್ತಾಯಿದೆ. ನೋಡಿ, ತರಕಾರಿ ಕಲರು ಸಾಲ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಗ್ರೀನ್ಸಾಗಿ ಫ್ರೆಶ್ ಆಗಿರುತ್ತೆ. ಇಲ್ಲಾಂದರೆ ಕಲರ್ ಚೇಂಜ್ ಆಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ. ಇದಕ್ಕೆ ಇವಾಗ ನಾನು ಪಲಾವ್ ಪೌಡ್ರೆಲ್ಲ ಹಾಕ್ತಾಯಿಲ್ಲ, ಬಿರಿಯಾನಿ ಮಸಾಲೆಲ್ಲ. ನಾನು ಸಾಂಬಾರಿಗೆ ಏನು ಖಾರದ ಪುಡಿ ಯೂಸ್ ಮಾಡ್ತೀನಿ,
ಆಲ್ರೆಡಿ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಸಾಂಬಾರು ಪೌಡ್ರನ್ನೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ಹಸಿಮೆಣಸಿನ್ಕಾಯಿ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಹಾಕ್ತಿದ್ದೆ. ಇವತ್ತು ಸಾಂಬಾರು ಪೌಡ್ರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. 1-2-3 ಸ್ಪೂನ್ ಹಾಕಿದ್ದೀನಿ. ಒಂದು ಅರ್ಧ kg ಅಕ್ಕಿಗೆ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ಕೊತ್ತಂಬರಿ ಪುದೀನ ನಾನು ಹಾಕ್ಕೊಳ್ತೀನಿ. ಅರ್ಧ ಹಾಕ್ಕೊಂಡಿದ್ದೀನಿ, ಅರ್ಧ ಆಮೇಲೆ ಹಾಕ್ಕೊಳ್ತೀನಿ. ಫ್ರೈ ಆಗಲಿ ಸ್ವಲ್ಪ. ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ ನೋಡಿ. ನಾನು ಸಾಂಬಾರಿಗೆ ಬೇಳೆ ಸಾಂಬಾರು ಪೌಡ್ರು ಹಾಕಿರೋದು. ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಅಕ್ಕಿ ಹಾಕ್ತಾಯಿದ್ದೀನಿ ಇವಾಗ. ನೀರನ್ನು ನಾನು ಕಾಯಿಸಿಟ್ಕೊಂಡಿದ್ದೀನಿ. ನೀರು ಹಾಕ್ತಾಯಿದ್ದೀನಿ, ಕಾಯ್ದಿರೋ ನೀರು. ನಾನು ಫ್ರೆಂಡ್ಸ್ ಕುಕ್ಕರಲ್ಲಿ ಕೂಗ್ಸಲ್ಲ, ಸ್ವಲ್ಪ ಅಂದರೆ ಅರ್ಧ ಕುದ್ಮೇಲೆ ಕುದಿ ಬರುತ್ತಲ್ಲ ಆವಾಗ ದಮ್ ಮಾಡ್ತೀನಿ. ಅವಾಗ ಚೆನ್ನಾಗಿ ಬರುತ್ತೆ. ಉದುರಾಗಿ ಕೂಗಿಸ್ಬಿಟ್ರೆ ಕುಕ್ಕರಲ್ಲಿ ಎಲ್ಲ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಕೂಗಿಸಲ್ಲ. ಸ್ವಲ್ಪ ಬೇಯಲಿ. ರಸ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಅರ್ಧ ಹೋಳು ಮತ್ತು ರುಚಿಗೆ ಬೇಕಾದಷ್ಟು ಆವಾಗಲೇ ಸ್ವಲ್ಪ ಹಾಕಿದ್ದೆ. ತರಕಾರಿ ಬೇಯೋಕ್ಕೆ ಸ್ವಲ್ಪ ಹಾಕಿದ್ದೆ. ಇವಾಗ ನಮಗೆ ಎಷ್ಟು ಬೇಕು ಸಾಲ್ಟು ರುಚಿಗೆ ಹರಳುಪ್ಪು ಹಾಕ್ತಾಯಿದ್ದೀನಿ ನಾನು. ಅದು ಸ್ವಲ್ಪ ಕುದೀಲಿ. ಇವಾಗ ಆಲ್ಮೋಸ್ಟ್ ಇದು ಆಗ್ತಾಯಿದೆ. ಇದಕ್ಕೆ ದಮ್ ಮಾಡಬೇಕು ನಾನು. ಇವಾಗ ಇರೋದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಲಾಸ್ಟಲ್ಲಿ ಹಾಕ್ಬಿಟ್ಟು ಹಾಕ್ಬಿಡೋಣ ಇದನ್ನು. ಮತ್ತು ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ಲಾಸ್ಟು. ನೋಡಿ ಚೆನ್ನಾಗಿ ಬರ್ತಾಯಿದೆ. ಈ ಹಂತದಲ್ಲಿ ಇದನ್ನು ಕುಕ್ಕರ್ ಮುಚ್ಚೋಣ. ಅಂದರೆ ವಿಸಲ್ ಬರ್ಸೋಗಿಲ್ಲ, ಸಿಮ್ ಮಾಡಿಡೋಣ. ಈ ಹಂತದಲ್ಲಿ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ. ದಮ್ಮಲ್ಲಿಡೋಣ ಇದನ್ನು. ನೋಡಿ ಫ್ರೆಂಡ್ಸ್, ಹಿಂಗೆ ಉದುರಾಗಿ ಬಂದಿದೆ. ಇವಾಗ ಮಿಕ್ಸ್ ಮಾಡಿ ನಾನು ಕೂಗಿಸಿಲ್ಲ, ಹಾಗೆ ದಮ್ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಮಕ್ಕಳು ತಿನ್ನಲ್ಲ, ಕೆಲವು ಮಕ್ಕಳು ಹಾಕ್ಬಿಡ್ತಾರೆ. ಅದಕ್ಕೆ ನಾನು ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಮಕ್ಕಳಿಗೆ ಒಳ್ಳೆಯದಕ್ಕೆ ವಿಟಮಿನ್ ಎಲ್ಲ ಸಿಗುತ್ತೆ. ಇಲ್ಲಾಂದರೆ ದಪ್ಪ ಕಟ್ ಮಾಡಿ ಹಾಕಿದ್ರೆ ಎಲ್ಲ ಹಾಕ್ಬಿಟ್ಟು ತಿಂತಾವೆ. ಇವಾಗ ಯಾವ ತರಕಾರಿ ತಿನ್ನಲ್ಲ. ಅದಕ್ಕೋಸ್ಕರ ನಾನು ಮನೆ ಖಾರದ ಪುಡಿನ ಯೂಸ್ ಮಾಡಿ ಬೇಳೆ ಸಾಂಬಾರು ಪುಡಿನ ಬಾತನ್ನ ಮಾಡಿದ್ದೀನಿ, ತರಕಾರಿ ಬಾತು. ಇವಾಗ ಸರ್ವ್ ಮಾಡೋಣ. ರೆಡಿ ಇದೆ ತರಕಾರಿ.